ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಈ ಸಾಲಿನ ದ್ವಿತೀಯ PUC ಫಲಿತಾಂಶ ಪ್ರಕಟ. AKR ದೇವಿ ಪದವಿ ಪೂರ್ವ ಕಾಲೇಜಿಗೆ 93% ಫಲಿತಾಂಶ. ಡಾಕ್ಟರ್ BR ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ವಿದ್ಯಾನಗರ ಹಾಗೂ ಭೀಮತೋರಣ ಸಂಘದ ವತಿಯಿಂದ ಭವ್ಯ ಮೆರವಣಿಗೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ನಿಮಿತ್ತ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಕಚೇರಿಯಲ್ಲಿ ಆಚರಣೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆಲ್ಲುವಂತೆ ಹರಕೆ. ಶ್ರೀ ಅಲ್ಲಮ ಪ್ರಭು ಪಾಟೀಲ್ ಅಭಿಮಾನಿಗಳ ಬಳಗದ ವತಿಯಿಂದ ದೀರ್ಘದಂಡ ನಮಸ್ಕಾರ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಹಾಬಾಜಾರ್ನಲ್ಲಿ ನಡೆದ ಸಾರ್ವಜನಿಕ ಸಭೆ. ಭಾರತೀಯ ಜನತಾ ಪಕ್ಷ ಉತ್ತರ ಮಂಡಲ ಕಲಬುರಗಿಯ ವತಿಯಿಂದ ಆಯೋಜನೆ. ಏಪ್ರಿಲ್ 16ರಂದು ಮಾದಿಗ ಸಮಾಜದ ಬೃಹತ್ ಸಮಾವೇಶ. ನಾಳೆ ಸಂಜೆ 5 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ. ಏಪ್ರಿಲ್ 16ರಂದು ವೀರಶೈವ ಲಿಂಗಾಯತ್ ಬೃಹತ್ ಸಮಾವೇಶ. ನಾಳೆ ಸಂಜೆ 6 ಗಂಟೆಗೆ ನೂತನ ವಿದ್ಯಾಲಯ ಕಾಲೇಜು ಆವರಣದಲ್ಲಿ ಆಯೋಜನೆ. ಲೋಕಸಭಾ ಸದಸ್ಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೆಂಬಲ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸೆನೆಟ್ ಮತ್ತು ವಿದ್ಯಾಮಂಡಳಿಯ ಸದಸ್ಯರಿಂದ ಹೇಳಿಕೆ. ಏಪ್ರಿಲ್ 18ರಂದು ಹಿರೇಸಾವಳಗಿಯಲ್ಲಿ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವ. ರಥೋತ್ಸವದ ಕುರಿತು ಗುರುನಾಥ ಮಹಾಸ್ವಾಮಿಗಳವರಿಂದ ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಈ ಸಾಲಿನ ದ್ವಿತೀಯ PUCಯ ಫಲಿತಾಂಶ ಪ್ರಕಟವಾಗಿದ್ದು ಕಲಬುರಗಿ ನಗರದ AKR ದೇವಿ ಪದವಿ ಪೂರ್ವ ಕಾಲೇಜಿಗೆ 93% ಫಲಿತಾಂಶ ಲಭಿಸಿದೆ. ಈ ಸಾಲಿನ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿದ್ದು ಎಂದಿನಂತೆ ಬಾಲಕಿಯರು ಮೇಲುಗೈ ಸಾಧಿಸಿದ್ದು ಒಟ್ಟಾರೆ 61.73% ಫಲಿತಾಂಶ ಬಂದಿದೆ. ಪದವಿ ಪೂರ್ವ ಶಿಕ್ಷಣ ಮಂಡಳಿಯಲ್ಲಿ ಇಂದು ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ SR ಉಮಾಶಂಕರ್ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕಿ ಶಿಖಾ ಇವರುಗಳು ಫಲಿತಾಂಶದ ಬಗ್ಗೆ ವಿವರವನ್ನು ನೀಡಿದ್ದಾರೆ. ಈ ವರ್ಷ ಒಟ್ಟಾರೆ 61.73% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಉಡುಪಿ ಜಿಲ್ಲೆ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದು ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನ, ಕೊಡಗು ತೃತೀಯ ಸ್ಥಾನ ಗಳಿಸಿದೆ. ಚಿತ್ರದುರ್ಗ ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಲ್ಲಿದೆ ಎಂದಿದ್ದಾರೆ. ಈ ವರ್ಷ ಒಟ್ಟು 6,11,653 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಇದರಲ್ಲಿ 4,14,587 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಈ ವರ್ಷದ ಫಲಿತಾಂಶದಲ್ಲಿ ಕಲಾ ವಿಭಾಗದಲ್ಲಿ 50.53%, ವಾಣಿಜ್ಯ ವಿಭಾಗದಲ್ಲಿ 66.39%, ವಿಜ್ಞಾನ ವಿಭಾಗದಲ್ಲಿ 66.58% ಫಲಿತಾಂಶ ಬಂದಿದೆ ಎಂದು ಹೇಳಿದ್ದಾರೆ. ಈ ವರ್ಷವೂ ಸಹ ಎಂದಿನಂತೆ ಈ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಹೆಚ್ಚು ತೇರ್ಗಡೆಯಾಗಿದ್ದಾರೆ. ನಗರ ಪ್ರದೇಶದಲ್ಲಿ 61.38% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದರೆ ಗ್ರಾಮೀಣ ಭಾಗದಲ್ಲಿ 62.88% ಫಲಿತಾಂಶ ಬಂದಿದೆ. ಕಳೆದ ಸಾಲಿಗೆ ಹೋಲಿಸಿದರೆ ಈ ವರ್ಷ ವಿದ್ಯಾರ್ಥಿಗಳ ಉತ್ತೀರ್ಣ ಪ್ರಮಾಣ ಏರಿಕೆಯಾಗಿದ್ದು ಕಳೆದ ವರ್ಷಕ್ಕಿಂತ 2.17% ಫಲಿತಾಂಶ ಏರಿಕೆಯಾಗಿದೆ ಎಂದು ಇವರುಗಳು ಹೇಳಿದ್ದಾರೆ. ಈ ವರ್ಷವೂ ಫಲಿತಾಂಶದಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದು ಬಾಲಕಿಯರ ಉತ್ತೀರ್ಣ ಪ್ರಮಾಣ 68.24%, ಬಾಲಕರ ಉತ್ತೀರ್ಣ ಪ್ರಮಾಣ 55.29% ಎಂದಿದ್ದಾರೆ. ಫಲಿತಾಂಶಗಳನ್ನು ಎಲ್ಲ ಕಾಲೇಜು ಹಾಗೂ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಲಾಗುವುದು ಎಂದು ಅವರು ಹೇಳಿದ್ದಾರೆ.
ಕಲಬುರಗಿಯ ಎಕೆಆರ್ ದೇವಿ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. 13 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ 83 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು 16 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆ ಹೊಂದುವುದರ ಮೂಲಕ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ಒಟ್ಟು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು 120. ಕಾಲೇಜಿನ ಒಟ್ಟು ಫಲಿತಾಂಶ 93.33 ಬಂದಿರುವುದರಿಂದ ಕಾಲೇಜಿನ ಅಧ್ಯಕ್ಷರಾದ ಎಎಲ್ ಪ್ರಸಾದ್ ಮತ್ತು ಆಡಳಿತಾಧಿಕಾರಿ ವಿದ್ಯಾಸಾಗರ್ ದೇಶಮುಖ್, ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವದ ಅಂಗವಾಗಿ ವಿದ್ಯಾನಗರ ತರುಣ ಸಂಘ ಹಾಗೂ ಭೀಮಾ ತರುಣ ಸಂಘದ ವತಿಯಿಂದ ಪ್ರತ್ಯೇಕವಾಗಿ ಡಿಜೆ ಹಚ್ಚುವ ಮೂಲಕ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವದ ಅಂಗವಾಗಿ ವಿದ್ಯಾನಗರ ತರುಣ ಸಂಘ ಮಹಾತ್ಮ ಬುದ್ಧರ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಸಲಾಯಿತು. ಎಲ್ಲ ಬಾಂಧವರಿಗೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 178ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ವಿದ್ಯಾನಗರ ತರುಣ ಸಂಘ 128ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರತಿ ವರ್ಷಂತೆ ಈ ವರ್ಷನೂ ಅತಿ ವಿಜೃಂಭಣೆಯಿಂದ ಮಾಡಲಾಗಿದೆ. ಎಲ್ಲ ಯುವಕರು, ಹಿರಿಯರು, ಕಿರಿಯರು ಹಾಗೂ ನಮ್ಮ ವಿದ್ಯಾನಗರ ಬಡಾವಣೆಯ ಎಲ್ಲ ನಮ್ಮ ಯುವಕರು, ಮಹಿಳೆಯರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನನ್ನ ವತಿಯಿಂದ ಹಾಗೂ ನಮ್ಮ ಎಲ್ಲ ಯುವಕರ ವತಿಯಿಂದ ನಮ್ಮ ವಿದ್ಯಾನಗರ ಬಡಾವಣೆಗೆ ಎಲ್ಲ ಹಿರಿಯರಿಗೆ ಧನ್ಯವಾದ ಹೇಳ್ತೀನಿ. ಹಾಗೂ ಭೀಮಾ ತರುಣ ಸಂಘದ ಯುವಕರಿಂದ ಪ್ರತ್ಯೇಕವಾಗಿ ಈ ಮೆರವಣಿಗೆಯಲ್ಲಿ ಯುವಕರು ಡಿಜೆಯಲ್ಲಿ ಕುಣಿದು ಕುಪ್ಪಳಿಸುವ ಮೂಲಕ ಜಯಂತಿಯನ್ನ ಆಚರಿಸಿದರು. ಈ ಮೆರವಣಿಗೆಯಲ್ಲಿ ಭೀಮ್ ತರುಣ ಸಂಘದ ಅಧ್ಯಕ್ಷರಾದ ಟೈಗರ್ ವಿಘ್ನೇಶ್ವರ್,
ಉಪಾಧ್ಯಕ್ಷರಾದ ಹನುಮಂತ್ ಪದ್ಮಾ ಮತ್ತು ಗೌತಮ್, ಸದಸ್ಯರಾದ ಅಶಿತ್ ಹಿಂದೆ, ಸಂಘಪಾಲ್, ಸಿದ್ಧಾರ್ಥ್ ತಾಂಬಳೆ, ಬಾಬು ಸೇರಿದಂತೆ ಅನೇಕರಿದ್ದರು. ಜಯಂತ್ಯೋತ್ಸವವನ್ನು ನಾವು ಸಾಯಿ ಮಂದಿರ್ ಕ್ರಾಸ್ನಿಂದ ಭೀಮ್ ತರುಣ ಸಂಘದ ವತಿಯಿಂದ ಆಚರಿಸುತ್ತಿದ್ದೇವೆ. ಅಧ್ಯಕ್ಷರಾದ ನಾನು ಟೈಗರ್ ವಿಘ್ನೇಶ್ವರ್, ಉಪಾಧ್ಯಕ್ಷರು ಗೌತಮ್ ಹಡಗಿಲ್ ಮತ್ತು ಹನುಮಂತ್ ಪದ್ಮೆ. ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಕಚೇರಿಯಲ್ಲಿ ನಿನ್ನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರ 128ನೇ ಜಯಂತಿಯ ಶುಭಾಶಯಗಳು. ಈ ಜಯಂತಿಯ ಪರವಾಗಿ ಹಿರಿಯ ನಾಗರಿಕರ ವತಿಯಿಂದ ಕರೆಸಿದಂತಹ ತಮ್ಮೆಲ್ಲರಿಗೂ ಅಭಿನಂದಿಸುತ್ತೇನೆ. ಅದೇ ರೀತಿ ಇವತ್ತು ಬಾಬಾ ಸಾಹೇಬರ ವಿಚಾರಧಾರೆಗಳು ತಪ್ಪು ಕಲ್ಪನೆಗಳಾಗಿ ಹೊರಹೊಮ್ಮುತ್ತಾ ಇವೆ. ನಿಜವಾಗ್ಲೂ ಅದು ಅವರ ತತ್ವಗಳ ಮೇರೆಗೆ ಜಯಂತಿ ಉತ್ಸವಗಳನ್ನು ಆಗಬೇಕು ಅಂತ ಇವತ್ತು ಜಯಂತಿ ಯಾವ ರೀತಿಯಿಂದ ಆಚರಣೆ ಮಾಡಬೇಕು ಅಂದ್ರೆ ನಾವು ದಲಿತರನ್ನು, ಕೆಳವರ್ಗದವರನ್ನು, ದಲಿತರಂದ್ರೆ ಕೇವಲ SC ಕೇವಲ ಜನ ದಲಿತರಲ್ಲ, ಎಲ್ಲ ಜನಾಂಗದಲ್ಲೂ ಕೂಡ ಕೆಳವರ್ಗದಿದ್ದಾರೆ. ಅಂತಹ ಮಕ್ಕಳನ್ನು ದತ್ತು ತೆಗೆದುಕೋವಾಗಲಿ ಅಥವಾ ಶಿಕ್ಷಣ ದತ್ತು ತೆಗೆದುಕೋವಾಗಲಿ, ಅವರಿಗೆ ಪುಸ್ತಕ ಕಾಪಿ ಕೊಡೋದಾಗ್ಲಿ, ಈ ರೀತಿ ಕೆಲಸ ಮಾಡಿದ್ದೇ ಆದರೆ ಮಾತ್ರ ಬಾಬಾ ಸಾಹೇಬರ ತತ್ವಗಳನ್ನು ಬೆಲೆ ಕೊಟ್ಟಂಗೆ ಆಗ್ತದ, ಅವರ ವಿಚಾರಧಾರೆಗಳನ್ನು ನಾವು ಮುಟ್ಟಿಸ್ದಂಗೆ ಆಗ್ತದ. ನಮ್ಮ ಮಾತು ಅಂತ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರು ಈ ಎಲ್ಲ ವಿಚಾರಗಳನ್ನು, ಹಳೆಗಳನ್ನು ನಾವು ತತ್ವಗಳನ್ನು ಪಾಲಿಸಿದಾಗ ಮಾತ್ರ ನಾವು ಈ ದೇಶಕ್ಕೆ ಏನಾದರೂ ಒಳ್ಳೆಯ ನಾಗರಿಕರನ್ನು ಕೊಡಬಹುದು ವಿನಃ ಜೂಜು ಮೋಜಾಗಿ ನಾವು ಆ ರೀತಿ ಮಾಡಿದ್ದೇ ಆದರೆ ಆ ವಿಚಾರ ಧಕ್ಕೆಗೆ ತಂದಾಗ ಆಗ್ತದ ನಮ್ಮ ಮಾತು ಅಂತ ಇಷ್ಟ ಹೇಳಿ ನಾನು ಮಾತುಗಳನ್ನು ಡಾಕ್ಟರ್ ವಸಂತ್ ನಾಸಿ ಅಂತ ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕನಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ನಮ್ಮಲ್ಲಿರುವಂತಹ ದಲಿತರು ಯಾರು ಮುಂದುವರಿದಾರ ಅವ್ರು ತಾವೇ ಹೋಗಿ ಇದನ್ನ ಸಂಘಟನೆ ಮಾಡಿ ಅವರು ಅದನ್ನ ಸರೆಂಡರ್ ಮಾಡಿ ಅವರಿಂದ ಮೇಲೆತ್ತಲಿಕ್ಕೆ ಪ್ರಯತ್ನ ಪಡ್ಬೇಕು. ಬರೀ ದಲಿತರಂದ್ರೆ ದಲಿತರೇ ಅಲ್ಲ, ಬೇರೆಯವ್ರಿಗೆ ಈಗ ನಾವು ಏನ್ ಮಾಡ್ತೀವಿ, ನನ್ನ ಹತ್ರ ರೊಕ್ಕ ಅಂದ್ರೆ ನಾವು ಹೋಗಿ ನೀವು ಭಾಳ ರ್ಯಾಂಕ್ ಬಂದಿದ್ದಪ್ಪ 5,000 ರೂಪಾಯಿ ತಗೊಂಡು, ಬಟ್ ಅದು ಉಪಯೋಗ ಆಗೋದಿಲ್ಲ. ಬಟ್ ಸಾಮಾಜಿಕವಾಗಿ, ರಾಜಕೀಯವಾಗಿ ನಮ್ಮಲ್ಲಿ ಎಲ್ಲ ಇದ್ದಾಗಲೂ ನಾವು ಅದಕ್ಕೆ ಯಾಕೆ ಕೈ ಚಾಚಬೇಕು? ನಾನು ಅದರಿಂದಲೇ ನಾವು ಬಂದಿದ್ದೀನಿ ಅಂದ್ರೂ ಮತ್ತೆ ನಾನು ಅದಕ್ಕೆ ಯಾಕೆ ಕೈ ಚಾಚಬೇಕು ಅನ್ನಂಥ ಒಂದು ಸ್ವಾಭಿಮಾನ ಮನೋಭಾವ ಅಂಬೇಡ್ಕರ್ ಅವರದ್ದು. ಆ ಮನೋಭಾವ ಇವತ್ತು ನಮ್ಮ ಸಮಾಜದಲ್ಲಿ ಯಾಕಿಲ್ಲ? ಅದಕ್ಕೆ ಏನು ನ್ಯೂನತೆಗಳು ಕಾರಣ? ಮತ್ತೆ ಯಾರಾದ್ರೂ ಅದನ್ನ ಏನಾದ್ರೂ ಮಾಡ್ತೀವಿ ಅಂದ ತಕ್ಷಣ ಬೇರೆ ರೀತಿಯ ಹೋರಾಟಗಳು ಸ್ಟಾರ್ಟ್ ಆಗ್ಬಿಡ್ತವೆ, ಒಂದ್ ರೀತಿಯ ಅರಾಜಕತೆ ಸ್ಟಾರ್ಟ್ ಆಗ್ತದೆ. ಇಲ್ಲಿರುವಂತಹ ನಮ್ಮ ಪ್ರಕಾರ ಏನಂದ್ರೆ ಲೆಫ್ಟ್ ಐಡಿಯಾಲಜಿ ಪ್ರಕಾರ ನಮ್ಮ ದೇಶದಲ್ಲಿರುವ ಸಂಪತ್ತು ಎಲ್ರಿಗೂ ಈಕ್ವಲ್ ಆಗಿ ಬರಬೇಕು. ನಾವು ದೇವರು ದಿಂಡ್ರು ನಮ್ಮಲ್ಲಿರುವಂತಹ ಅಸಮತೋಲನ ಸರೋಜಿನಿ ನಾಯ್ಡು ಎಲ್ಲ ಮರ್ತು ಬಿಡ್ರಿ. ನಾವು ಇಲ್ಲಿರುವಂತಹ ಎಲ್ಲ ಸಂಪತ್ತಿಗೆ ಅಧಿಕಾರ ನಾವು, ನಮ್ಮ ಸಮಾಜ ಯಾರು ಹುಟ್ಟಾರ ಅವ್ರು ಎಲ್ಲರಿಗೂ. ಅದನ್ನ ಎಷ್ಟೊಂದು ಅಸಮತೋಲನದ ಹಣ ಒಂದ್ ಕಡೆನೇ ಹರಿತಾ ಇದೆ. ಸರ್ಕಾರ ಏನಾರೇ ಕೊಡ್ತಾ ಇದೆ ಅಂದ್ರೆ ನಾ ಅದ್ರಾಗ ಬರ್ತೀನಿ ಅಂದ್ರೆ ಅದನ್ನ ಗೆಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ, ಬಟ್ ಅದಕ್ಕೆ ಅರ್ಹನಾದ ವ್ಯಕ್ತಿಗೆ ಕೊಡಬೇಕು ಅನ್ನುವಂತ ಒಂದು ಬರೋದಿಲ್ಲ. ಇದಕ್ಕೆ ನಾವು ಒಂದು ಹೋರಾಟ ಮಾಡ್ಲೇಬೇಕಾಗುತ್ತೆ. ಹೋರಾಟದ ದೃಷ್ಟಿಯಿಂದ ನೀವು ಸೈದ್ಧಾಂತಿಕವಾಗಿ ಮಕ್ಕಳನ್ನ ಈ ತರ ಎಲ್ಲ ಫಂಕ್ಷನ್ ಅಲ್ಲಿ ಹೋಗಿ ಸಂಘಟನೆ ಮಾಡ್ಲಿಕ್ಕೆ ಯುವಕರಾಗಿ ಯಾಕೆ ಮುಂಚೂಣಿಯ ಪಾತ್ರವನ್ನ ವಹಿಸಬಾರ್ದು, ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಯಾಕೆ ಮಾಡಬಾರ್ದು ಅನ್ನುವಂತ ಪ್ರಶ್ನೆಯನ್ನ ಕೇಳ್ತೇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಚರಣೆಯನ್ನ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸೇವೆ ವತಿಯಿಂದ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ ವಸಂತ ವಿ ನಾಸಿ ಅವರು ಕೂಡ ಉಪಸ್ಥಿತರಿದ್ದು ಹಲವಾರು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಿಚಾರಧಾರೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ.
ಆದರೆ ನಾವು ಇವತ್ತು ಹೋರಾಟವನ್ನು ಮೊದಲು ಮಾಡ್ತಾ ಇದ್ದೀವಿ, ನಂತರ ಸಂಘಟನೆಗೆ ತೊಡಗ್ತಾ ಇದ್ದೀವಿ, ನಂತರ ಏನಂತಂದ್ರೆ ನಾವು ಶಿಕ್ಷಣದ ಕಡೆಗೆ ಬರ್ತಾ ಇದ್ದೀವಿ. ಅದರಿಂದ ಓತಪ್ರೋತವಾಗಿ ಆಗಬಾರ್ದು ಅಂತಕ್ಕಂಥ ಪರಿಕಲ್ಪನೆ ಬೇಕು. ಡಾಕ್ಟರ್ ಅಂಬೇಡ್ಕರ್ ಎಲ್ಲ ವರ್ಗದ ದಲಿತರ ಎಲ್ಲ ಜನಾಂಗದ ನಾಯಕರು ಅಂತಕ್ಕಂಥದ್ದನ್ನ ಅವರು ಬಹಿಷ್ಕೃತ ಭಾರತ ಅಂತಕ್ಕಂಥ ಮತ್ತು ಮೂಕನಾಯಕ ಅಂತಕ್ಕಂಥ ಪತ್ರಿಕೆಗಳ ಮೂಲಕವಾಗಿ ಅವರು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಎಲ್ಫಿನ್ಸನ್ ಶಾಲೆಯಲ್ಲಿ ಓದಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಬಾಂಬೆಯಲ್ಲಿ ಅತ್ಯಂತ ಕಡುಬಡತನದಲ್ಲಿ ತಮ್ಮ ಜೀವನವನ್ನು 14ನೆಯ ಸಕ್ಪಾಲ್ ಅವರ 14ನೆಯ ಮಗನಾಗಿ ಹುಟ್ಟಿ ಈ ಕಾರ್ಯಕ್ರಮವನ್ನು ಈ ದಲಿತರಿಗಾಗಿರ್ತಕ್ಕಂಥ ಮಾನವೀಯತೆಗಾಗಿರ್ತಕ್ಕಂಥ ಹೋರಾಟವನ್ನು ನಿರಂತರವಾಗಿ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ಇಂದು ಅವರು ಪ್ರಸ್ತುತರಾಗಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ 128ನೇ ಜಯಂತಿಯ ಮಹೋತ್ಸವದಲ್ಲಿ ಎಲ್ಲರಿಗೂ ಶುಭಕಾಮನೆಗಳು, ಶುಭ ವಂದನೆಗಳು. ಬಜರಂಗ್ ಸಿಂಗ್ ಚೌಹಾಣ್. ಶ್ರೀ ಅಲ್ಲಮಪ್ರಭು ಪಾಟೀಲ್ ಅಭಿಮಾನಿಗಳ ಬಳಗದ ವತಿಯಿಂದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಚುನಾವಣೆಯಲ್ಲಿ ಗೆಲ್ಲುವಂತೆ ಹರಕೆ ಮಾಡಿ ಬ್ರಹ್ಮಪುರ ಬಡಾವಣೆಯಿಂದ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದವರೆಗೂ ದೀರ್ಘದಂಡ ನಮಸ್ಕಾರ ಹಾಕಲಾಯಿತು. ಅಲ್ಲಂಪ್ರಭು ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆಲ್ಲುವಂತೆ ಹರಕೆ ಮಾಡಿ ದೀರ್ಘ ದಂಡ ನಮಸ್ಕಾರವನ್ನು ಹಾಕಲಾಯಿತು. ಶ್ರೀ ಅಲ್ಲಂಪ್ರಭು ಪಾಟೀಲ್ ಅಭಿಮಾನಿ ಬಳಗ ವತಿಯಿಂದ ಹಾಗೂ ಬ್ರಹ್ಮಪುರ ಬಡಾವಣೆಯ ಎಲ್ಲ ಜಾತಿಯ ಸಮಾಜದ ವತಿಯಿಂದ ಗುಲ್ಬರ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ 1 ಲಕ್ಷ ಮೇಲ್ಪಟ್ಟು ಬಹುಮತದಿಂದ ಆರಿಸಿ ಬರಬೇಕೆಂದು ಬಡಾವಣೆಯ
ವತಿಯಿಂದ ಮತ್ತು ವೇದಿಕೆಯ ವತಿಯಿಂದ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ನಾವು ದಂಡ ನಮಸ್ಕಾರ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ನಮ್ಮ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಮತ ಬಾಂಧವರು ರಾಷ್ಟ್ರ ನಾಯಕ, ದೀನ ದಲಿತರ ನಾಯಕ, ರಾಷ್ಟ್ರ ಕಂಡಂಥ ಮಹಾನ್ ವ್ಯಕ್ತಿ ಅಂದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತಿನ ದಿವಸ ಹೈದರಾಬಾದ್ ಕರ್ನಾಟಕಕ್ಕೆ 371 ಕಾಯ್ದೆಯನ್ನು ತಂದುಕೊಟ್ಟಂಥ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸದಲ್ಲಿ ಈ ಒಂದು 371 ಏನು ಕಾಯ್ದೆ ಇದೆ ಅದು ಮಹತ್ವವಾದ ಕಾಯ್ದೆ ಎಂದು ಮನೆ ಮಕ್ಕಳಿಗೆ ತಮ್ಮ ಭವಿಷ್ಯ ಮುಂದೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮಹತ್ವವಾದಂಥ ಒಂದು ಸ್ಥಾನದ ಅದು ಮನಗೊಂಡು ಗುಲ್ಬರ್ಗ ಜಿಲ್ಲೆಯ ಮತದಾರರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ತಂದು ಕೊಡಬೇಕೆಂದು ಗುಲ್ಬರ್ಗ ಜಿಲ್ಲೆಯ ಮತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಚಂದ್ರಕಾಂತ್ ಕೆ ನಾಡಿಕರ್. ಇವತ್ತಿನ ದಿವಸ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೆಂಬಲಿತವಾಗಿ ಇವತ್ತಿನ ದಿವಸ ನಾವು ಬ್ರಹ್ಮಪುರ ಬಡಾವಣೆಯಿಂದ ಎಲ್ಲ ಜಾತಿ ಜನಾಂಗದವರು ಇವತ್ತಿನ ದಿವಸ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಹೆಚ್ಚಿನ ಮತದಿಂದ ಈ ನಮ್ಮ ಗುಲ್ಬರ್ಗ MP ನಿಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ಜಾತಿ ಜನಾಂಗ ವಿನಂತಿ ಮಾಡಿಕೊಳ್ತೀವಿ. ಅವ್ರಿಗೆ ಹೆಚ್ಚಿನ ಮತದಿಂದ ಬಹುಮತದಿಂದ ಆರಿಸಿ ಬರ್ಬೇಕಂತೇಳಿ ಇವತ್ತಿನ ದಿವಸ ನಾವು ಅಲ್ಲಿ ಬ್ರಹ್ಮಪುರ ಬಡಾವಣೆಯಿಂದ ಶರಣಬಸವೇಶ್ವರ ಗುಡಿವರೆಗೆ ದಂಡ ನಮಸ್ಕಾರ ಮಾಡಿದ್ದೇವೆ. VH ವಾಲಿಕರ್. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಉತ್ತರ ಮಂಡಲದ ವತಿಯಿಂದ ಕಲಬುರಗಿ ನಗರದ ಶಹಾ ಬಜಾರ್ ಬಡಾವಣೆಯಲ್ಲಿ ನಿನ್ನೆ ಸಾರ್ವಜನಿಕರ ಸಭೆಯನ್ನ ಕರೆಯಲಾಗಿತ್ತು. ಭಾರತೀಯ ಜನತಾ ಪಕ್ಷ ಉತ್ತರ ಮಂಡಲ ಕಲಬುರಗಿಯ ವತಿಯಿಂದ ಲೋಕಸಭಾ ಚುನಾವಣೆ 2019 ಹಿನ್ನೆಲೆಯಲ್ಲಿ ಶಹಾ ಬಜಾರ್ನಲ್ಲಿ ಸಾರ್ವಜನಿಕರ ಸಭೆಯನ್ನ ಏರ್ಪಡಿಸಲಾಗಿತ್ತು. ಒಳ್ಳೆ ದಿನ ನಾವು ಈ ಕಾರ್ಯಕ್ರಮವನ್ನ ಶಹಾ ಬಜಾರ್ದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನನ್ಗೇನ್ ಸಂತೋಷ ತಂದುಕೊಡುತ್ತೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲರಿಗಿಂತ ಹೆಚ್ಚಿನ ಮತ ಗುಲ್ಬರ್ಗ ನಗರದಲ್ಲಿ ಉತ್ತರ ಕ್ಷೇತ್ರದಲ್ಲಿ ಎಲ್ಲಿಂದರೆ ಬರುತ್ತೆ ಅಂತಂದ್ರೆ ಅದು ಶಹಾ ಬಜಾರ್ದಿಂದ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಲೀಡ್ ಕೊಡುವಂತ ಮೊದಲೇ ಒಂದು ನಮ್ಮ ಒಂದು ಶಕ್ತಿ ಕೇಂದ್ರ ಅಂತಂದ್ರೆ ಅದು ಶಹಾ ಬಜಾರ್ ಆಗ್ಬೇಕು ಅಂತ ನಾನು ಹೇಳ್ಬೇಕಂತ ಅಂತೀನಿ. ಬಹಳ ಮುಖ್ಯವಾಗಿ ಇದು ನಾವೇನು ಇವತ್ತು ಓಟ್ ಹಾಕ್ತೀವಿ ಮಾನ್ಯ ಉಮೇಶ್ ಜಾಧವ್ ಅವರಿಗೆ, ಅದು ಸೀದಾ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡುವಂತ ಒಂದು ಓಟು ಅಂತ ಹೇಳ್ಬೇಕಾಗುತ್ತೆ. ಸ್ವಲ್ಪ ನೆನ್ಪಿಟ್ಕೋಬೇಕು, ವಾಜಪೇಯಿ ಅವರು ಒಂದೇ ಒಂದು ಓಟ್ನಿಂದ ಅವ್ರು ಕೆಳಗಿಳಿಬೇಕಾಯ್ತು. ಅನೇಕ ಕಾರ್ಯಗಳನ್ನ ಏನ್ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಅವರು ಬಹಳ ನೋವಿಂದ ಒಂದು ಮಾತು ಹೇಳ್ತಿದ್ರು, ನಾವೇನು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದೇವೆ, ಎಲ್ಲೋ ನಾವು ತಪ್ಪಿದ್ದೇವೆ, ಆ ವಿಚಾರಗಳನ್ನ ಜನಸಾಮಾನ್ಯರಿಗೆ ನಾವು ತಿಳಿಸಿಲ್ಲೇನೋ, ಆ ಕಾರಣದಿಂದ ನಾವು ಸೋತಿವಲ್ಲ ಅಂತ ನಾನು ಹೇಳಿದ್ರು. ನಿಮ್ಮ ಒಂದು ಓಟು ಯಾರು ಕಡಿಮೆ ತಿಳ್ಕೋಬೇಡ್ರಿ, ನಿಮ್ಮೊಂದು ಓಟಿನಿಂದನೇ ನಾವು ಪ್ರಧಾನಿ ಮಾಡಬಹುದು ನರೇಂದ್ರ ಮೋದಿಗೆ ಅಂತ ನೆನಪಿಡ್ಬೇಕು. ಆ ಕಾರಣದಿಂದ ನೀವೆಲ್ಲರೂ ಮತವನ್ನ ಚಲಾಯಿಸಬೇಕು. ಈ ದೇಶ ಸುಭದ್ರವಾಗಬೇಕು, ಅದು ಆರ್ಥಿಕವಾಗಿ ಮತ್ತು ಇಡೀ ಪ್ರಪಂಚದಲ್ಲಿ ನಾವು ಶಕ್ತಿಶಾಲಿ ರಾಷ್ಟ್ರ ಆಗಬೇಕು ಅಂದ್ರೆ 70 ವರ್ಷಗಳಿಂದ ನಾವು ಆಗ್ತಾ ಇದ್ದೀವಿ, ಮುಂದುವರಿತಾ ಇದೆ ಅಂತ ಮುಂದುವರದೇ ಇಲ್ಲ. ಆದ್ರೆ ಇವತ್ತು ನರೇಂದ್ರ ಮೋದಿಜಿ ಅವರು ಬರೋದ್ರ ಮೂಲಕ ಮುಂದುವರಿತಾ ಇದೆ. ಅದು ಪೂರಾ ಮುಂದುವರಿಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ನಮ್ಮ ಉಮೇಶ್ ಜಾಧವ್ ಜಿ ಅವರು ಬಹಳ ಸರಳ ವ್ಯಕ್ತಿ, ಡಾಕ್ಟರ್ ಇದ್ರು, 2.5 ಲಕ್ಷ ಸಂಬಳ ಇತ್ತು. ಅದನ್ನು ಬಿಟ್ಟು
ಜನಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ರಾಜಕೀಯಕ್ಕೆ ಬಂದು ಚುಂಚೋಳಿ ಕ್ಷೇತ್ರದಲ್ಲಿ 2 ಸಲ ಭಾರಿ ಬಹುಮತದಿಂದ ಆರಿಸಿಕೊಂಡಂಥ ವ್ಯಕ್ತಿ. ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರ್ಕೊಂಡು ಇವತ್ತು ಉಮೇಶ್ ಜಾಧವ್ ಅವರಿಗೆ ನಾವಿಲ್ಲಿ ತರಬೇಕು, ನಮ್ಮ ಪಕ್ಷದ ಅಭ್ಯರ್ಥಿ ಮಾಡಬೇಕು ಅನ್ನೋದು ಒಂದು ಚಿಂತನೆ ಆದ್ರೆ ನಮಗೆ ಭಾಳ ದಿನ ಮೇಲೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದೆ. ಡಾಕ್ಟರ್ ಉಮೇಶ್ ಜಾಧವ್ ಅವರು ಒಳ್ಳೆಯ ಕ್ಯಾಂಡಿಡೇಟ್ ಅಂದರೆ ಅವರು ಚುಂಚೋಳಿ ಒಳಗೆ MLA ಇದ್ದಾಗ ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅವರು ಮಾಡೋಂಥ ಕೆಪಾಸಿಟಿ ಇದೆ. ಯಾವಾಗ ಫೋನ್ ಮಾಡೋದನ್ನು ಅವರು ಕರೆದು ಬರೋಂಥ ಕ್ಯಾಂಡಿಡೇಟು, ಸರಳ ಸಜ್ಜನಿಗೆ ಕ್ಯಾಂಡಿಡೇಟು ಮತ್ತು ಅವರಿಗೆ ತಾವು ಹೆಚ್ಚಿನ ಮತ ಹಾಕಿ ಮತ್ತು ತಮ್ಮ ನೆಂಟರನ್ನು ಕರೆದುಕೊಂಡು ಹೋಗಿ ಹೆಚ್ಚಿಗೆ ಮತ ಹಾಕಿ ಅವರಿಗೆ ಹೆಚ್ಚಿಗೆ ಮತ ಹಾಕಿಸಬೇಕು. ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡೋದು, ನಿಮ್ಗೆ ಕೇಳಲಾರ್ದೇನೆ ನಾವು ಆಶ್ವಾಸನೆ ಕೊಟ್ಟಿದ್ದೆವು. ನಾವು ಈ ಉತ್ತರ ಕಡೆಯಿಂದ ನಾವು ಒಂದು 10,000 ಲೀಡ್ ಕೊಡ್ತೀವಿ ಅಂತ ನಾವು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೆವು. ನಾವು ಅದಕ್ಕೆ ನಡೆಸಿಕೊಡ್ಬೇಕಂತ ಕಳಕಳಿಯಿಂದ ತಮ್ಮನ್ನು ಕೇಳಿಕೊಂಡು 2 ಮಾತು ಮುಗಿಸುತ್ತೆ. ಬಿಜೆಪಿ ಪಾರ್ಟಿ ಸೇರಿ ಇವತ್ತು ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಭಾರತ ದೇಶ ಇಡೀ ಜಗತ್ತಿನಲ್ಲಿ ಬಲಿಷ್ಠ ದೇಶ ಆಗಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಸ್ವಲ್ಪ ಸೇವೆ ಮಾಡೋಣ. ನರೇಂದ್ರ ಮೋದಿ ಅವರು ಇಡೀ ದೇಶದ ಚೌಕಿದಾರ್ ಆಗ್ತಾರೆ. ನಾನು ಗುಲ್ಬರ್ಗ ಮತಕ್ಷೇತ್ರದ ಸೇವಕನಾಗಿ ಕೆಲಸ ಮಾಡ್ತೀನಿ. ಅಣ್ಣ ತಮ್ಮಂದ್ರೆ ತಾಯಂದ್ರೆ 23 ತಾರೀಕು ಹೊಟ್ಟಿಗಲ್ಲ ತಾಯಿ ವಿಷಯ ಮಾಡಿ ನಮ್ಮ ಕಮಲದ ಹೂವು ಆಗ್ಯದ ಅಂದ್ರೆ ಕಮಲದ ಹೂವು ಲಕ್ಷ್ಮಿ ಕೊಡ್ತಾಳೆ. ಲಕ್ಷ್ಮಿ ಕೈಯಲ್ಲಿ ಕಮಲ ಹೂವು ಬ್ರಹ್ಮ ಲಕ್ಷ್ಮಿ ಕೊಡ್ತಾನ. ಈ ತಿಳ್ಕೊಂಡು ನಮ್ಮ ವಾಜಪೇಯಿ ಹೆಂಗ ಆಯ್ಕೆ ಮಾಡಿದ್ರೆ ಕಮಲ ಅಂದ್ರೆ ದೇವರ ಕಮಲದ ಮೇಲೆ ಲಕ್ಷ್ಮಿ ಕೊಡ್ತಾಳ, ಕಮಲದ ಬ್ರಹ್ಮ ಕೊಡ್ತಾನ. ಅದಕ್ಕೆ ನಮ್ಮ ಪಾರ್ಟಿ ಇಷ್ಟು ದೊಡ್ಡದಲ್ಲ. ಉಮೇಶ್ ಜಾಧವ್ ಹೇಳಿದ್ರು ಶಿವಾಜಿ ಮಹಾರಾಜ್ ಮೋದಿಯರು ಬಂದರಲ್ಲ, ಮೊದಲು ಶಿವಾಜಿ ಮಹಾರಾಜ್ ಇದ್ರು. ಶಿವಾಜಿ ಮಹಾರಾಜ್ ಇದ್ದಿದ್ರಲ್ಲಿ ದೇಶ ಇರ್ತಿದ್ದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ತಾವು 23ನೇ ತಾರೀಕು ಜಳಕ ಮಾಡಿ ಕಮಲದ ಬಟನ್ ಮೇಲೆ ಬಟನ್ ಒತ್ತಬೇಕು. ಅದಕ್ಕೆ ನಾವು ಉಮೇಶ್ ಜಾಧವ್ ಆರಿಸ್ತಾಬೇಕು. ಮತ್ತೊಂದು ಮಾತಾಡ್ತೀನಿ, ಅದಕ್ಕೆ ನಿಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದೆ. ಇಲ್ಲಿ ಕುಳಿತುಕೊಂಡಿರೋರು, ಅಲ್ಲಿ ನಿಂತ್ಕೊಂಡಿರೋರು, ಈ ಕಡೆ ನಿಂತ್ಕೊಂಡಿರೋರು, ಈ ಕಡೆ ಇಟ್ಕೊರೋರು, ಈ ಕಡೆ ಈ ಸುತ್ತಮುತ್ತ ಇರೋರು ಎಲ್ಲರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತೇನೆ. ಏನೇ ಕಷ್ಟ ಆದ್ರೂ ಕೂಡ ನಮ್ಮ ದೇಶದಲ್ಲಿ ಮತ್ತೊಂದ್ಸರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಸೂರ್ಯ ಚಂದ್ರರಷ್ಟೇ ಸತ್ಯ, ಸೂರ್ಯ ಚಂದ್ರರಷ್ಟೇ ಸತ್ಯ. ಈಗ ನೀವೇ ಒಂದ್ಸರಿ ವಿಚಾರ ಮಾಡಿ, ನರೇಂದ್ರ ಮೋದಿ ಅವರು ಬಿಜೆಪಿಯ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್. ಈ ದೇಶದಲ್ಲಿ ಅಟಕ್ನಿಂದ ಕಟಕ್ವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಹೋಗ್ಲಿ ಮೋದಿ 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 ಅನ್ನುವಂಥದ್ದು ಅತ್ಯಂತ ಜನಾನುರಾಗಿ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್. ಇಂಥ ಸಂದರ್ಭದಲ್ಲಿ ಜನಾರ್ದನ್ ಪೂಜಾರಿ ಅವರು ಈಗ ತಾನೇ ಹೇಳಿದ್ರು. ಏನ್ ಹೇಳಿದಾರೆ ಜನಾರ್ದನ್ ಪೂಜಾರಿ? ನರೇಂದ್ರ ಮೋದಿ ಅವರು 5 ವರ್ಷ ಅಲ್ಲ, ನೆಕ್ಸ್ಟ್ ಇನ್ನು 15 ವರ್ಷ ಇರ್ತಾರೆ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತ ಬಹಳ ಸೀನಿಯರ್ ಪೊಲಿಟಿಷಿಯನ್, ಬಹಳ ಹಳೇ ರಾಜಕಾರಣಿ ಶರದ್ ಪವಾರ್ ಅಂತೂ ಇದ್ದಾರೆ. ನಮ್ಮ ಇವರು UPS CM ಆಗಿ ಕೆಲಸ ಮಾಡಿರ್ತಕ್ಕಂಥ ಮುಲಾಯಂ ಸಿಂಗ್ ಯಾದವ್. ಮುಲಾಯಂ ಸಿಂಗ್ ಏನ್ ಹೇಳಿದ್ದಾರೆ? ನಮ್ಮ ದೇಶದಲ್ಲಿ ಈಗ ಮತ್ತೊಂದು ಸಾರಿ ಪ್ರಧಾನಮಂತ್ರಿ ಆಗೋದಕ್ಕೆ ಬಹಳ ಏಬಲ್, ನೋಬಲ್, ಸಮರ್ಥ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅವರು ನರೇಂದ್ರ ಮೋದಿ ಅಂತ ಮುಲಾಯಂ ಸಿಂಗ್ ಯಾದವ್ ಸೋನಿಯಾ ಗಾಂಧಿ ಅವ್ರ ಪಕ್ಕದಲ್ಲೇ ಕೂತ್ಕೊಂಡಿದ್ದಂತ ಸಂದರ್ಭದಲ್ಲಿ ಹೇಳಿದಾರೋ ಹೇಳಿಲ್ಲ ನೋಡಿದೀವಿ ಅನ್ನೋದು ಸ್ವಲ್ಪ ಕೈ ಮೇಲೆ ಮಾಡಿ. ನೋಡಿದೀವಿ, ಪರವಾಗಿಲ್ಲ. ಶಹಬಾಜ್ ಅವ್ರನ್ನವ್ರು ಈ ತರದವ್ ಎಲ್ಲ ನೋಡ್ತೀರಾ? ನೋಡಿದೀವಿ. ಶಾ ಬಜಾರ್ ಹೆಂಗಿದೆ ಅಂತಂದ್ರೆ ನನ್ನ ಪ್ರಕಾರ ಶಾ ಬಜಾರ್ ಮರಗಂಡ ಗುಡಿ ಅಂದ್ರೆ ಇಲ್ಲಿ ಗಂಗಾ ಹೋಗ್ಬೇಕು, ಹಂಗಿದೆ ಇಲ್ಲಿ ಶಕ್ತಿ. ತಮ್ಮೆಲ್ಲರಿಗೆ ಏನ್ ವಿನಂತಿ ಅಂತಂದ್ರೆ ಮೊನ್ನೆ ನಮ್ಮ ಎಲೆಕ್ಷನ್ಯಾಗ ಎಲ್ಲಾ ಮೈನಾರಿಟಿದವ್ರು ಏನ್ ಮಾತಾಡ್ತಿದ್ರು, ನಾವು 80% ವೋಟಿಂಗ್ ಮಾಡ್ಬೇಕು, ಚಂದು ಪಾಟೀಲ್ MLA ಆಗ್ಬಾರ್ದು. ನೀವು ಏನ್ ಮಾಡ್ಬೇಕು, ಇನ್ನ ಒಂದು ತಾವೆಲ್ಲ ಮಾಡಿದ್ದೀರಿ ವೋಟಿಂಗ್, ಬಟ್ ತಮ್ಮಲ್ಲೂ ಅದೇ ಗುರಿ ಇರ್ಬೇಕು. ತಾವು 80% ವೋಟಿಂಗ್ ಮಾಡ್ಬೇಕು, ಚಂದು ಪಾಟೀಲ್ MLA ಮಾಡ್ಬೇಕಂತ. ಏನ್ ಮಾಡ್ಬೇಕಂತ ನೀವು ತೋರಿಸ್ಬೇಕಂತಂದ್ರೆ ಈ 23 ತಾರೀಕು ಉಮೇಶ್ ಜಾಧವ್ ಅವ್ರ ಚುನಾವಣೆಯಾಗ ನೀವು 80% ವೋಟಿಂಗ್ ಮಾಡಿ ತೋರಿಸ್ಬೇಕಂತೇಳಿ ಕಳಕಳಿ ವಿನಂತಿ ಮಾಡ್ತೀನಿ. ಮತ್ತೆ ಏನು ಕೇಳೋದಿಲ್ಲ, ತಾವು ಹೊರಬಿಟ್ಟಂದ್ರೆ 100% ಬಿಜೆಪಿ ಹಾಕ್ತೀರಂತಂದೇಳಿ. ಮುಂದಿನ ಬರೋ ದಿನಗಳಾಗ ನೀವೆಲ್ಲರಿಗೂ ವಿನಂತಿ, ತಾವೆಲ್ಲರೂ ಹಗಲ ರಾತ್ರಿಗೆ ದುಡಿದಿ, ಮುಂದೊಂದು 7 ದಿವಸ ದುಡಿದ್ವಿ. ಉಮೇಶ್ ಜಾಧವ್ ಅವರಿಗೆ ನಾವು
ಗೆಲ್ಲಿಸ್ಬೇಕು. ನಾರ್ತ್ನಾಗ ಹೋದ್ ಸತಿ ಅವ್ರು ಮಸ್ತ್ ಲೀಡ್ ತಗೊಂಡಾರೆ, ಈ ಸತಿ ಆಗಲ್ಲ ಅಂತಂತೇಳಿ ನಾನು ನಿಮ್ಗೆಲ್ಲರೂ ಕರೆದು ನಮ್ ಕ್ಯಾಂಡಿಡೇಟ್ ಭರವಸೆ ಕೊಟ್ಟಿನಿ. 10,000 ಲೀಡ್ ಆಗ್ತದೆ ಅಂತಂತೇಳಿ ಭರವಸೆ ಕೊಟ್ಟಿನಿ. ತಾವೆಲ್ಲರೂ ಇರಬೇಕು. ಈ ಸಭೆಯಲ್ಲಿ ಬಿಜೆಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ರವಿಕುಮಾರ್, ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್, ಬಿಜೆಪಿ ನಗರಾಧ್ಯಕ್ಷರಾದ ಬಿಜಿ ಪಾಟೀಲ್, ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜು ವಾಡೇಕರ್, ಕಿಸಾನ್ ಮೋರ್ಚಾದ ಅಧ್ಯಕ್ಷರಾದ ಬಸವರಾಜ್ ಇಂಗಿನ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ನಮೋಶಿ, ಚಂದು ಪಾಟೀಲ್, ಗ್ರಾಮೀಣ ಶಾಸಕರಾದ ಬಸವರಾಜ್ ಮತ್ತಿಮೂರ್ ಸೇರಿದಂತೆ ಇತರರಿದ್ದರು. ಏಪ್ರಿಲ್ 16 ಅಂದರೆ ನಾಳೆ ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಾದಿಗ ಸಮಾಜದ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ. ಇದೇ ಏಪ್ರಿಲ್ 16ರಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಾದಿಗ ಸಮಾಜದ ಬೃಹತ್ ಶಕ್ತಿ ಪ್ರದರ್ಶನದ ಸಮಾವೇಶ ಜರುಗಲಿದೆ ಎಂದು ಚಂದ್ರಿಕಾ ಪರಮೇಶ್ವರ್, ಶ್ಯಾಮ್ ನಾಟಿಕಾರ್, ಲಿಂಗರಾಜ್ ತಾರ್ಫೈಲ್ ಮತ್ತು ಪರಮೇಶ್ವರ್ ಖಾನಾಪುರ್ ತಿಳಿಸಿದ್ದಾರೆ. 16ನೇ ತಾರೀಖದಂದು ನಮ್ಮ ಸಮಾಜದ ಒಂದು ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದೀವಿ ವೀರಶೈವ ಕಲ್ಯಾಣ ಮಂಟಪ ಹತ್ರ. ಎಲ್ಲ ನನ್ನ ಸಮಾಜ ವತಿಯಿಂದ ಎಲ್ಲ ನಮ್ಮ ಬಂಧು ಭಗಿನಿಯರಿಗೂ ಮತ್ತು ನಮ್ಮ ಎಲ್ಲ ಸಮಾಜದ ಅಕ್ಕ ತಂಗಿಯರಿಗೂ ತಾಯಂದಿರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಇದೊಂದು ಮಾದಿಗ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಅಣ್ಣ ತಮ್ಮಂದಿರು ಇರ್ಬೋದು, ನಮ್ಮ ತಾಯಂದಿರು ಇರ್ಬೋದು, ಯಾರಿಗೆ ಹೇಳಿಲ್ಲ ಅಂತ ಅನ್ಯತೆ ಭಾವಿಸದೆ ಇವತ್ತು ಪ್ರೆಸ್ನಲ್ಲಿ ನಾವೆಲ್ಲರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ನಮಗೆ ಶಕ್ತಿ ಕೊಡಬೇಕು. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ರೆ ನಮ್ಮ ಆಗ ಹೋಗುಗಳಿಗೆ ನಮಗೆ ನಾಯಕರಾಗಲಿ ಇಡೀ ಸಮಾಜದ ಯಾರೇ ಇದ್ರೂ ಕೂಡ ಅದಕ್ಕೆ ಸ್ಪಂದಿಸಿದಂಥ ಕೆಲಸ ಮಾಡ್ತಾರೆ. ನಾವು ಒಗ್ಗಟ್ಟಿರಲಿಲ್ಲ ಅಂತಂದರೆ ಯಾವತ್ತೂ ಕೂಡ ಯಾವುದೇ ಕೈ ಹಾಕಿದ್ರೂ ಕೂಡ ನಮ್ಮ ಕೆಲಸ ಆಗಲ್ಲ. ದಯಮಾಡಿ ಎಲ್ಲ ನನ್ನ ಸಮಾಜದ ತಾಯಂದಿರಿಗೆ ವಿನಂತಿ ಮಾಡ್ಕೋತೀನಿ, ನೀವು ಹೆಣ್ಣು ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನನ್ನ ವತಿಯಿಂದ ಕೇಳ್ತಾ ಇದ್ದೇನೆ. ದಿನಾಂಕ 16/4/2019 5 ಗಂಟೆಗೆ ನಗರದ ಮಧ್ಯಭಾಗದ ಇದು ವೀರಶೈವ ಕಲ್ಯಾಣ ಮಂಟಪ ಹೊರಗಡೆಯಲ್ಲಿ ಒಂದು ಮಾದಿಗರ ಮಹಾಶಕ್ತಿ ಪ್ರದರ್ಶನಕ್ಕಾಗಿ ಸಜ್ಜಾಗಿದೆ. ಗುಲ್ಬರ್ಗ ಎಲ್ಲ ಓಣಿಯಿಂದ ಮತ್ತು ಗುಲ್ಬರ್ಗ ಜಿಲ್ಲೆಯ ತಾಲೂಕು ಲೋಕಸಭೆ ಕ್ಷೇತ್ರದಲ್ಲಿ ಬರುವ ಎಲ್ಲ ತಾಲೂಕುಗಳಲ್ಲಿ ಜನರಿಗೆ ಸ್ಪಂದಿಸಿ ಕರ್ಕೊಂಡ್ಬಂದು ಈಗ ಇಲ್ಲಿರುವಂಥ ಲೋಕಸಭೆ ಅಭ್ಯರ್ಥಿ ಖರ್ಗೆ ಸಾಹೇಬರು ಮತ್ತು ಸಮಾಜದ ಮುಖಂಡರಾದ ಕೆ ವಿ ಶಾಣಪ್ಪರು ಮತ್ತು ಚಂದ್ರಿಕಾ ಪರಮೇಶ್ವರು ಇಲ್ಲಿರುವಂಥ ನಗರದಲ್ಲಿರುವ ಎಲ್ಲ ನಾಯಕರು ಬಂದು ಆ ಸಭೆಗೆ ಹಾಜರಾಗಬೇಕು. ಈ ಶಕ್ತಿ ಪ್ರದರ್ಶನಕ್ಕೆ ಎಲ್ಲ ನಮ್ಮ ಸಮುದಾಯದವರು ಬರಬೇಕಂತ ಇವತ್ತಿನ ದಿವಸ ಈ ಮಾಧ್ಯಮದ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿಯೇ ನಮ್ಮ ಮಾದಿಗ ಸಮಾಜವನ್ನು ಕಡೆಗಣಿಸುವ ಮುಖಾಂತರ ಯಾವುದೇ MLA ಆಗಿರ್ಬೋದು, ಯಾವುದೇ MP ಆಗಿರ್ಬೋದು, ಇಡೀ ಹೈದರಾಬಾದ್ ಕರ್ನಾಟಕದಲ್ಲೇ ಯಾವುದೂ ಕೂಡ ಒಂದು ಟಿಕೆಟ್ ಕೊಡದೆ ವಂಚಿಸಿರ್ತಕ್ಕಂಥ ಪಕ್ಷಕ್ಕೆ ಸರಿಯಾದ ಪಾಠ ಕಲಿಸಬೇಕು. ಈ ಒಂದು ನಮ್ಮ ಸಮುದಾಯದ ಹಿಂದುಳಿವಿಗೆ ಕಾರಣ ಆಗಿರ್ತಕ್ಕಂಥ ಈ ಪಕ್ಷವನ್ನು ಈ ಒಂದು ನಮ್ಮ ಮಾದಿಗ ಸಮುದಾಯದವರು ನಮ್ಮ ಶಕ್ತಿ ಪ್ರದರ್ಶನ ಮಾಡುವ ಮುಖಾಂತರ ಅದಕ್ಕೆ ಒಂದು ಉತ್ತರ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜದ ಎಲ್ಲ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ಯಾಮ್ ನಾಟೇಕರ್, ಪರಮೇಶ್ವರ್ ಖಾನಾಪುರ್, ಚಂದ್ರಿಕಾ ಪರಮೇಶ್ವರ್ ಹಾಗೂ ಗೋಪಿಕೃಷ್ಣ ಇವರೆಲ್ಲರ ಮುಖಂಡರ ನೇತೃತ್ವದಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಹಿಂದೆಂದೂ ಆಗದೆ ಅಂತ ಈ ಒಂದು ಸಮುದಾಯದ ಒಂದು ಬೃಹತ್ವಾದಂಥ ಒಂದು ಸನ್ನಿವೇಶವನ್ನು ಅದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಶ್ರೀಮಾನ್ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಗೆಲ್ಲಿಸಬೇಕು, ಅವರನ್ನು ಬೆಂಬಲಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಬೃಹತ್ ಮಟ್ಟದಲ್ಲಿ ಒಂದು ಮಾದಿಗರ ಶಕ್ತಿ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಆ ಶಕ್ತಿ ಪ್ರದರ್ಶನದಲ್ಲಿ ಸುಮಾರು 8ರಿಂದ 10-15 ಸಾವಿರ ಜನ ಕಲಿಯುವ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದೀವಿ. ಈ ಒಂದು ಶಕ್ತಿ ಪ್ರದರ್ಶನದಲ್ಲಿ ನಮ್ಮ ಸಮಾಜದವರು ಅಲಿಗೆ ಬಾರಿಸುವ ಮುಖಾಂತರ 100 ಜನ ಅಲಿಗೆ ಬಾರಿಸುವ ಮುಖಾಂತರ ಇದಕ್ಕೆ ಒಂದು ಸ್ವಾಗತವನ್ನು ಕೋರುತ್ತಾರೆ. ಅದರ ಜೊತೆಗೆ ಒಂದು ಯುವಕರ ವಿಚಾರವಂತರ ಒಂದು ಬುದ್ಧಿವಂತರ ಒಂದು ಪಡೆನೇ ಈ ಒಂದು ಬೈಕ್ ರ್ಯಾಲಿ ಮಾಡುವ ಮುಖಾಂತರ 100 ಯುವಕರು ಇದನ್ನು ಒಂದು ಬೆಂಬಲಿಸ್ತಾ ಇದ್ದಾರೆ. ಅವತ್ತು ಈ ಒಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ನಮ್ಮ ಮಾದಿಗರ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಶಕ್ತಿ ಪ್ರದರ್ಶನ ಮಾಡುವ ಮುಖಾಂತರ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರ ನಾಯಕ
ನಾಯಕರಾಗಿರ್ತಕ್ಕಂಥ ಸರ್ವ ಜಾತಿ ಜನಾಂಗದವರಿಗೂ ಕೂಡ ತೆಗೆದುಕೊಂಡು ಹೋಗುವ ಮುಖಾಂತರ ಸರ್ವರಿಗೂ ಸಮಬಾಳು ಕೊಡ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಬೆಂಬಲಿಸುವ ಮುಖಾಂತರ ಈ ಒಂದು ಮಾದಿಗರ ಶಕ್ತಿ ಪ್ರದರ್ಶನವನ್ನು ಮಾಡಲು ನಿರ್ಧರಿಸಿದ್ದೇವೆ. ಸಮಾಜದ ಎಲ್ಲ ಬಾಂಧವರು ಪರಮ ಪೂಜ್ಯ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ನೆನೆಸುತ್ತಾ ಇವರ ಜನ್ಮದಿನದ ಶುಭಾಶಯಗಳು ಎಲ್ಲರಿಗೂ ಕೋರುತ್ತಾ, ಇಲ್ಲಿ ನಮ್ಮ ಮಾದಿಗರ ಶಕ್ತಿ ಪ್ರದರ್ಶನ ಅಂದರೆ 16ನೇ ತಾರೀಕು 5 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಮಂಟಪ ಎದುರುಗಡೆ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ. ಅದರ ಡೇಟ್ ಫಿಕ್ಸ್ ಮಾಡಿದ್ದೀವಿ. ಎಲ್ಲ ತಾಲೂಕುಗಳಿಂದ, ಎಲ್ಲ ಜಿಲ್ಲೆಯಿಂದ, ಎಲ್ಲ ನಮ್ಮ ಗುಲ್ಬರ್ಗ ನಗರದ ಎಲ್ಲ ಓಣಿಗಳಿಂದ ಜನಸಂಖ್ಯೆ ಸಾಕಷ್ಟು ಬರ್ತದೆ. ಒಂದು 8ರಿಂದ 10 ಸಾವಿರ ತನ ಜನಗಳು ಬಂದು ನಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಹಾಯ ಮಾಡ್ತಾರಂತ ನಮಗೆ ಈ ಮಾಧ್ಯಮ ಮೂಲಕ ತಿಳಿಸುತ್ತೇವೆ. ಮತ್ತು 70 ವರ್ಷದಿಂದ ಸತತ 70 ವರ್ಷದಿಂದ ನಮ್ಮ ಮಾದಿಗ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತಾ ಬಂದಿದ್ದಾರೆ. ಇನ್ನೂ ಭೀ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾರೆ. ಯಾರೋ ಒಬ್ಬ ಕಿಡಿಗೇಡಿಗಳು ಅದು ಒಂದು ಮಿಸ್ ವಾಟ್ಸಪ್ ಮೂಲಕ ಅದು ತಪ್ಪು ಅರ್ಥ ಮಾಡೋಂಥ ವ್ಯಕ್ತಿಗಳಿದ್ದಾರೆ. ಆದರೆ ಅವ್ರ ಮಾತಿಗೆ ಬೆಲೆ ಕೊಡದೆ ತಾವು ನಮ್ಮ ಜನಾಂಗದವರು ನಾವೆಲ್ಲರೂ ಒಕ್ಕಟ್ಟಿದ್ದೀವಿ, ಮಾದಿಗರ ಶಕ್ತಿ ಪ್ರದರ್ಶನ ಮಾಡಿ ತೋರಿಸಬೇಕಾಗಿದೆ. ಎಲ್ಲರೂ ಮನೆಯಿಂದ ಹೆಣ್ಣು ಗಂಡು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡಿ ಬಂದು ಈ ನಮ್ಮ ಶಕ್ತಿ ಪ್ರದರ್ಶನಕ್ಕೆ ಶಕ್ತಿ ಕೊಡಬೇಕಂತ ತಮ್ಮೆಲ್ಲರೂ ಕಳಕಳಿಯಿಂದ ಮನವಿ ಮಾಡಿಕೊಂಡು ನಮ್ಮ ಸಮಾಜಕ್ಕೆ ಎಲ್ಲರಿಗೂ ನಮಸ್ಕರಿಸ್ತಾ ಈ ಮಾತು ಮುಗಿಸ್ತೀನಿ. ಏಪ್ರಿಲ್ 16 ಅಂದರೆ ನಾಳೆ ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ನೂತನ ವಿದ್ಯಾಲಯ ಕಾಲೇಜು ಆವರಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ವೀರಶೈವ ಲಿಂಗಾಯತ್ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ. ಏಪ್ರಿಲ್ 16ರಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ನೂತನ ವಿದ್ಯಾಲಯ ಕಾಲೇಜಿನ ಆವರಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವೀರಶೈವ ಲಿಂಗಾಯತ ಸಮಾವೇಶ ಜರುಗಲಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ನಮೋಶಿ ತಿಳಿಸಿದ್ದಾರೆ. 16ನೇ ತಾರೀಕಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ವೀರಶೈವ ಲಿಂಗಾಯತ್ ಸಮಾಜದ ವತಿಯಿಂದ ಒಂದು ದೊಡ್ಡ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾಯಂಕಾಲ 6 ಗಂಟೆಗೆ NV ಸೊಸೈಟಿಯ ಕಾಲೇಜ್ ಆವರಣದಲ್ಲಿ, ಅಂದರೆ ಮೈದಾನ ಅಲ್ಲ, ಕಾಲೇಜ್ ಆವರಣದಲ್ಲಿ ಈ ವೀರಶೈವ ಲಿಂಗಾಯತ್ ಪಕ್ಷದ ವತಿಯಿಂದ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾವೇಶದಲ್ಲಿ ಮಾನ್ಯ ಯಡಿಯೂರಪ್ಪನವರು ಸಾಯಂಕಾಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ವೀರಶೈವ ಲಿಂಗಾಯತ್ ಸಮಾಜದ ಅಡಿಯಲ್ಲಿ ಅನೇಕ ಒಳಪಂಗಡಗಳು ಬರ್ತವೆ. ಹಾಗೆ 93 ಒಳಪಂಗಡಗಳಿದ್ದಾವೆ. ಕೆಲವೇ ನಾನು ಹೆಸರು ವಿಶೇಷವಾಗಿ ಅಂದರೆ ಇದರೊಳಗಿದ್ದಂಥ ಪ್ರಮುಖ ಒಳಪಂಗಡಗಳ ಬಗ್ಗೆ ಅಂದರೆ ಬಣಿಜ್ಗ, ಅದು ಆದಿ ಬಣಿಜ್ಗ ಆಗಿರಲಿ, ದೀಕ್ಷವಾಗಿರಲಿ, ಆಮೇಲೆ ಗಾಣಿಗ, ಅದಾದ್ಮೇಲೆ ರೆಡ್ಡಿ ಸಮಾಜ್, ಆಮೇಲೆ ಹೂಗಾರ್ ಸಮಾಜ್, ಆಮೇಲೆ ಬಂಗಾರ ಸಮಾಜ್, ನೇಕಾರರು, ಕುಂಬಾರರು, ಜಂಗಮ, ಇವೊಂದೇ ಅನೇಕ ಒಳಪಂಗಡಗಳ ಪ್ರಮುಖರಿಗೆ ಈ ಒಂದು ಸಮಾವೇಶದಲ್ಲಿ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಈ ಸಮಾವೇಶಕ್ಕೆ ಎಲ್ಲ ವೀರಶೈವ ಲಿಂಗಾಯತ್ ಮಹಾಸಮಾಜದ ಮಹಾಸಭೆಯ ವೀರಶೈವ ಲಿಂಗಾಯತ್ ಸಮಾಜದ ವತಿಯಿಂದ, ಭಾರತೀಯ ಜನತಾ ಪಕ್ಷ ವತಿಯಿಂದ ಈ ಒಂದು ಸಮಾವೇಶವನ್ನ ಯಶಸ್ಸುಗೊಳಿಸಬೇಕಾಗಿ ನಾ ಇಡೀ ಎಲ್ಲ ಸಮಾಜದ ಒಳಪಂಗಡಗಳ ಪ್ರಮುಖರಿಗೆ ಮತ್ತು ಅಲ್ಲಿಯ ಪದಾಧಿಕಾರಿಗಳಿಗೆ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡಬೇಕಾಗಿ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣ್ ರಾವ್ ಪಾಟೀಲ್ ಮಲ್ಖೇಡ್, ಡಾಕ್ಟರ್ ವಿಕ್ರಮ್ ಪಾಟೀಲ್, MS ಪಾಟೀಲ್ ನರಿಬೋಳ್, ರವಿ ಪಾಟೀಲ್, ವಿಜಯ್ ಕುಮಾರ್ ನಾಗನಹಳ್ಳಿ, ಈಶ್ವರ್ ಬಾಳಿ, ವೀರಣ್ಣ ಗೊಳ್ಯಾಡ್, ಶಿವಲಿಂಗ್ ಹಳೆಮನಿ ಸೇರಿದಂತೆ ಇತರರಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸೆನೆಟ್ ಮತ್ತು ವಿದ್ಯಾಮಂಡಳಿಯ ಸದಸ್ಯರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಿಂದಿನ ಸಿಂಡಿಕೇಟ್ ಸೆನೆಟ್ ವಿದ್ಯಾಮಂಡಳಿಯ ಸದಸ್ಯರು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರಿಕಾಗೋಷ್ಠಿಯ ಮೂಲಕ ಬೆಂಬಲ ಸೂಚಿಸಿದ್ದಾರೆ. ನನ್ನ ನೇತೃತ್ವದಲ್ಲಿ ಶ್ರೀಮಾನ್ ಖರ್ಗೆ ಅವರನ್ನ ಕರೆದುಕೊಂಡು ಮೊಯ್ಲಿಯವರು ಲಾ ಮಿನಿಸ್ಟರ್ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷ ನಾನಿರಲಿಲ್ಲ, ಆದರೆ ನನ್ನ ನೇತೃತ್ವದಲ್ಲಿ ಬರೋಡೆಯವರ ಅಧ್ಯಕ್ಷರಿದ್ದಾಗ ಸುಮಾರು ದಿಲ್ಲಿಯಲ್ಲಿ ನಾವು 8 ದಿವಸ ಇದ್ದೀವಿ. ಆವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಾಲಕೃಷ್ಣ ಅವರಿದ್ದರು. ಖರ್ಗೆ ಅವರ ನೇತೃತ್ವದಲ್ಲಿ ಅವರಿಗೂ ಕೂಡ ಭೇಟಿಯಾದೀವಿ, ಮೊಯ್ಲಿಯವರನ್ನು ಕೂಡ ಭೇಟಿಯಾಗಿ ನಾವೆಲ್ಲನೂ ರೆಡಿ ಮಾಡಿದ್ದೀವಿ.
ಇನ್ನೇನು ಆಗ್ತದೆ ಅಂತಕ್ಕಂಥ ಒಂದು 2 ದಿವಸದಲ್ಲಿ ನೋಟಿಫಿಕೇಶನ್ ಇಶ್ಯೂ ಆಗಬೇಕಾಗಿತ್ತು. ಸುಮಾರು 8-9 ದಿವಸ ನಾವು ಇದ್ದೇವಲ್ಲ, 10 ಜನ. ಖರ್ಗೆ ಅವ್ರು ನೀನು ಕರ್ಕೊಂಡು ಬಾ, ನಾ ಇರ್ತೀನಿ ಅಂತ ಹೇಳಿದ್ರು. ಆವಾಗ ನಮ್ಮ ದಿನಕರನ್ನ ಹಗರಣದಲ್ಲಿ ಸಿಕ್ಕಿಬಿದ್ರು. ನಾವು ಬಂದು ಲಾಜ್ನಲ್ಲಿ ಕೂತಿದ್ದೀವಿ. ದಿಲ್ಲಿಯಲ್ಲಿ ನಾನು 9 ದಿವಸ ಇದ್ದೆ ಆ ಕಾರಣಕ್ಕೋಸ್ಕರ. ಎಲ್ಲಾನು ಮೆಸೇಜ್ ಮಾಡಿದ್ರು. ಮೊಯ್ಲಿ ಅವರು ಸ್ವಲ್ಪ ವಿರೋಧ ಮಾಡಿದಾಗ ಖರ್ಗೆ ಅವರು ಬಹಳ ಖಾರವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು. ಅದು ಏನು ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ ಇವರು ಹಗರಣದಲ್ಲಿ ಸಿಕ್ಕಿಬಿದ್ರು. ಹಿಂದಿನ ನಮ್ಮ ನ್ಯಾಯಮೂರ್ತಿಗಳಾದಂಥ ದಿನಕರನವರು. ಅಷ್ಟಕ್ಕೆ ಸ್ಟಾಪ್ ಆಯಿತು. ನಂತರ ನಾವು ಅದಕ್ಕೆ ಮತ್ತೆ ಹೋರಾಟ ಮಾಡಲಿಲ್ಲ. ಸ್ವಲ್ಪ ದಿವಸ ಹೋರಾಟ ಮಾಡಿದ್ವಿ. ಬಂದಂಥ ಅಧ್ಯಕ್ಷರುಗಳು ಅದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತದೆ. ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಕೆಲವೊಬ್ರು ಇಂಟ್ರೆಸ್ಟ್ ತಗೊಂಡ್ರು, ಕೆಲವೊಬ್ರು ತಗೊಳ್ಳಿಲ್ಲ. ಈ ಕಾರಣಕ್ಕಾಗಿ ಅದು ಹಾಗೆ ಉಳಿದಿದೆ. ಬಳ್ಳಾರಿ ಕೊಪ್ಪಳನ ಸೇರಿಸಬೇಕು ಅನ್ನತಕ್ಕಂಥದ್ದು ಏನು ಹೋರಾಟ ಇದೆ, ಯಾವತ್ತೂ ಕೂಡ ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿದೆ ಬರ್ತಕ್ಕಂಥ. ಹಿಂದೆ ಬಳ್ಳಾರಿ ಹೈದರಾಬಾದ್ ಕರ್ನಾಟಕ ಸೇರುವ ವಿಷಯ ಬಂದಾಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ರು. ಅವಾಗ ಏನ್ ಮಾಡಿದ್ರು, ಇನ್ನು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಮಾಡಿದಾಗ ಬಳ್ಳಾರಿನ ಬಿಟ್ಟಿದ್ರು. ಸೊ ಅವಾಗ ನಾವೇನು ಎಲ್ಲರಲ್ಲಿಂದ ಒಂದು ನಿಯೋಗ ಹೋದ್ವಿ. ರಾಮಪ್ಪನವರ ನೇತೃತ್ವದಲ್ಲಿ ನಿಯೋಗ ಹೋದಾಗ ಒಬ್ಬ ಪತ್ರಕರ್ತನ ಸಂಚಾಲಕರು ಮಾಡಿದ್ರು. ನಾನ್ ಪೊಲಿಟಿಕಲ್ ಆಗಿರ್ಬೇಕಂತೇಳಿ ವೆಂಕಟೇಶ್ವರ ರಾವ್ ಅಂತೇಳಿ ಅವನ ಸಂಚಾಲಕ ಅವ್ರನ್ನ ಮಾಡಿ ವೀರೇಂದ್ರ ಪಾಟೀಲ್ ಅಂತ ಹೋದಾಗ ಬಂತು ಆ ವಿಷಯ. ಬಳ್ಳಾರಿ ಖಂಡಿತವಾಗಲೂ ಕೂಡ ಹೈದರಾಬಾದ್ ನಿಜಾಮರ ವ್ಯಾಪ್ತಿಯಲ್ಲಿ ಇರಲಿಲ್ಲ. ಅದ್ರಾಗ ಏನ್ ಎರಡನೇ ಮಾತೇ ಇಲ್ಲ. ಆದ್ರೆ ಬಳ್ಳಾರಿ ಸ್ವತಂತ್ರ ವಿಶ್ವವಿದ್ಯಾಲಯದ ಶಕ್ತಿ ಇದ್ರೂ ಕೂಡ ನಾವು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಇದ್ದೀವಿ. ಇಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ಬೇಕಾದ್ರೆ ನಾವು ತ್ಯಾಗ ಮಾಡಿ, ನಮಗೆ ಹತ್ರ ಧಾರವಾಡ ಎಲ್ಲಾ ರೀತಿ ಸೌಲಭ್ಯ ಇದೆ. ಬಳ್ಳಾರಿಯಿಂದ ರೈಲ್ ಸೌಲಭ್ಯ ಇದೆ, ಬಸ್ ಸೌಲಭ್ಯ ಇದೆ. ಬಿಟ್ಟು ಗುಲ್ಬರ್ಗ ಯೂನಿವರ್ಸಿಟಿಗೆ ಬಂದ್ವಿ. ನಾವು ಯಾಕೆ ಬಂದಿವಿ ಅಂತ ಒಂದು ಡಿವಿಷನ್ ಇದು. ನಾವು ಇಲ್ಲೇ ಇರ್ಬೇಕಂತ ಅವತ್ತು ನಾವು ತ್ಯಾಗ ಮಾಡಿದ್ವಿ. ನಾವು ನಮಗೆ ಬರೋ ಅವಶ್ಯಕತೆ ಇರಲಿಲ್ಲ. ಗುಲ್ಬರ್ಗ ವಿಶ್ವವಿದ್ಯಾಲಯ ಹೊಸದಿತ್ತು. ಕರ್ನಾಟಕ ಯೂನಿವರ್ಸಿಟಿ ಬಹಳ ಸ್ಟ್ಯಾಂಡರ್ಡ್ ಇತ್ತು, ಬಹಳ ಹೆಸರುವಾಸಿ ಇದ್ರು ಕೂಡ ಅದನ್ನ ಬಿಟ್ಟು ನಾವು ಗುಲ್ಬರ್ಗ ಯೂನಿವರ್ಸಿಟಿಗೆ ತ್ಯಾಗ ಮಾಡಿ ಬಂದ್ವಿ. ಬಳ್ಳಾರಿ ಜನ ಬಂದ ಮೇಲೆ ಇದೇ ಡಿವಿಷನ್ ನಲ್ಲಿ ಇದ್ವಿ. MLC ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಗುಲ್ಬರ್ಗ ಜೊತೆ ಇದೀವಿ. MLC ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಗುಲ್ಬರ್ಗದಲ್ಲಿ ಇದೀವಿ. ಕೋರ್ಟ್ ನಲ್ಲಿ ಕೂಡ ಇರ್ಬೇಕನ್ನೋದು ಇದೇ ವಾದ. ಆದ್ರೆ ಅನಾನುಕೂಲ ಇದೆ. ಗುಲ್ಬರ್ಗ ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್, ಮಾಜಿ ಸೆನೆಟ್, ಮಾಜಿ ವಿದ್ಯಾಮಂಡಳಿ ಸದಸ್ಯರುಗಳಾದ ನಾವು ಈ ವೇದಿಕೆಯ ಮೂಲಕ ಈ ಕಲಬುರಗಿಯಲ್ಲಿ ನಡೆಯುವಂತ ಚುನಾವಣೆಯಲ್ಲಿ ಜನಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬೆಂಬಲಿಸ್ತಾ ಇದ್ದೇವೆ. ಜನತೆಗೆ ಮನವಿ ಕೂಡ ಮಾಡ್ತಾ ಇದ್ದೇವೆ. ದಯಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅಂತ ವ್ಯಕ್ತಿನ ನೀವು ಉಳಿಸ್ಕೊಳ್ರಿ. ಯಾಕಂತ ಹೇಳಿದ್ರೆ ಅವರು 8 ಸಾರಿ ವಿಧಾನಸಭಾ ಸದಸ್ಯರಾಗಿ, ಈಗಾಗಲೇ 2 ಸಾರಿ ಲೋಕಸಭಾ ಸದಸ್ಯರಾಗಿ ಸಮರ್ಥವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಗಳಾಗಿ ಮತ್ತು ಕಾರ್ಮಿಕ ಮಂತ್ರಿಗಳಾಗಿ ಯಶಸ್ವಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಕಳೆದ 5 ವರ್ಷಗಳಲ್ಲಿ ಆಳುವವರಿಗೆ ಕೇಳುವ ವ್ಯಕ್ತಿಯಾಗಿ, ವಿರೋಧ ಪಕ್ಷದ ನಾಯಕನ ಸ್ಥಾನ ಅಫಿಷಿಯಲ್ ಇಲ್ಲದೇ ಇದ್ರೂ ಕೂಡ ಅದಕ್ಕಿಂತ ಹೆಚ್ಚು ವಿರೋಧ ಪಕ್ಷದ ನಾಯಕನಾಗಿ ಕೆಲಸವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರ ಅಲ್ಲಿಯ ವ್ಯಕ್ತಿತ್ವದಿಂದ ಇಡೀ ಭಾರತಕ್ಕೆ ಗುಲ್ಬರ್ಗ ಎಲ್ಲಿದೆ ಅಂತ ಗೊತ್ತಾಗಿರೋದ್ರಿಂದ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು. ಆದ್ರೂ ಚುನಾವಣೆ, ಡೆಮಾಕ್ರಸಿಯಲ್ಲಿ ಚುನಾವಣೆ ನಡಿಬೇಕು. ಇಂಥ ವ್ಯಕ್ತಿ ಗೆದ್ದು ಬರ್ಬೇಕಂತ ಹೇಳಿ ನಾವೆಲ್ಲರೂ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇದು ನಮ್ಮ ವೇದಿಕೆಯ ನಿಲುವು. ಗುಲ್ಬರ್ಗ ವಿಶ್ವವಿದ್ಯಾಲಯದ ಮಾಜಿ ಸಿನೆಟ್ ಮತ್ತು ಸಿಂಡಿಕೇಟ್ ಸದಸ್ಯರು ಎಲ್ಲರೂ ಹೆಚ್ಚಿನ ಜನರು ಕೂಡಿಕೊಂಡು ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಸಪೋರ್ಟ್ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಇಟ್ಕೊಂಡು ಇವತ್ತಿನ ದಿವಸ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾಕೆ ಮಾಡಬೇಕು ಅಂದರೆ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಸತತವಾಗಿ ಅವರು 8ರಿಂದ 9 ಸಲ MLA ಮತ್ತು 2 ಸಲ MP, ಇದು 3ನೇ ಸಲ MP ನಿಂತು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಾರೆ. ಅವ್ರ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಾವು ಪ್ರೇರಣೆ ಕೊಡಬೇಕಾದ್ರೆ ನಮ್ಮಂಥವರೆಲ್ಲ ಇಂಟೆಲೆಕ್ಚುಯಲ್ ಜನರು ಎಲ್ಲರೂ ಈ ಸಲ ಸಪೋರ್ಟ್ ಅವ್ರಿಗೆ ಮಾಡಬೇಕು ಅಂತ ತೀರ್ಮಾನ ಇಟ್ಕೊಂಡು ಇವತ್ತಿನ ದಿವಸ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಮಲ್ಲಿಕಾರ್ಜುನ ಖರ್ಗೆಜಿ ಅವರು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಅಪಾರವಾದಂಥ ಕೊಡುಗೆ ಅವರು ಕೊಟ್ಟಿದ್ದಾರೆ. ಆ ಕೊಡುಗೆಗೋಸ್ಕರ ನಾವೆಲ್ಲರೂ ಹೋರಾಟ ಮಾಡಿಕೊಂಡು ಅವ್ರಿಗೆ ಈ ಸಲ ಗೆಲ್ಲಿಸಿ ಮುಂದಿನ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಮತ್ತೆ ಏನಾದರೂ ಕೆಲವು ಕುಂದು ಕೊರತೆಗಳು ಇದ್ದರೂ ಅವೆಲ್ಲ ಈಡೇರಿಸಲಿಕ್ಕೆ ಅವರು ಕಾರಣಕರ್ತರಾಗ್ತಾರೆ. ಅವರಿಗೆ ಬಲ ಬರಬೇಕಾದ್ರೆ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಇವತ್ತಿನ ದಿವಸ ಎಲ್ಲರೂ ಇಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದೇವೆ. ಗುಲ್ಬರ್ಗಾದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಸ್ಥಾಪನೆ ಆಗಿದೆ 2009ರಲ್ಲಿ. ಇದಕ್ಕೆ ನೇರವಾಗಿ ಕಾರಣರಾದವರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು. ಒಂದು ಉದಾಹರಣಾರ್ಥವಾಗಿ ಹೇಳ್ಬೇಕಂತಂದ್ರೆ, ಕೇಂದ್ರೀಯ ವಿಶ್ವವಿದ್ಯಾಲಯ ಇದು ಕೇವಲ ಒಂದು ಶಿಕ್ಷಣ ಸಂಸ್ಥೆ ಅಲ್ಲ. ಶಿಕ್ಷಣ ಸಂಸ್ಥೆಯ ಜೊತೆಗೆ ರಾಷ್ಟ್ರೀಯ ಏಕಾಗ್ರತೆಯ ಒಂದು ಪ್ರತೀಕ. ಯಾಕಂದರೆ ಈ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ದೇಶದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದು ಅಭ್ಯಾಸ ಮಾಡ್ತಾ ಇದ್ದಾರೆ. ಇದರಿಂದ ರಾಷ್ಟ್ರೀಯ ಏಕಾಗ್ರತೆಗೆ ಒಂದು ಹೆಜ್ಜೆ ಅಂತ ನನಗನ್ನಿಸ್ತದೆ. ಆ ದೃಷ್ಟಿಯಿಂದ ರಾಷ್ಟ್ರೀಯ ಏಕಾಗ್ರತೆಯ ಚಿಂತಕ
ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಗಿಡ ಬೆಳೆದ್ಬಿಟ್ಟಿದ್ದೀಗ ಅದನ್ನ ಫಲ ತಗೋಬೇಕು ನಾವು. ಅದನ್ನ ಬಿಟ್ಟು ಅದನ್ನ ಉಳಿಸಿ ಇನ್ನೂ ಸಸಿ ಹಚ್ಚಿದಾಗ ಇನ್ನೊಬ್ರು ಯಾರಾದರೂ ಬಂದು ಅದನ್ನ ಇದು ಮಾಡಿದ್ರೆ ಅದಕ್ಕೆ ಒಂದು ಗಿಡ ಬೆಳೆದ ಅದ್ರದ್ದು ಫಲ ನಾವು ತಗೊಳ್ಳೋಣ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿಂಡಿಕೇಟ್ ಸೆನೆಟ್ ವಿದ್ಯಾಮಂಡಳಿ ಮಾಜಿ ಸದಸ್ಯರಾದ ಕೆಎಂ ಮಹೇಶ್ವರ ಸ್ವಾಮಿ, ಎಂಎಸ್ ಪಾಟೀಲ್, ಸೂರ್ಯಕಾಂತ್ ಕೊರಳ್ಳಿ, ಸತೀಶ್ ಕಾಂಡ್ರಾ, ಡಾಕ್ಟರ್ ವಿಬಿ ಕರೆಡ್ಡಿ, ಶಿವಕುಮಾರ್ ಮಾಲಿ ಪಾಟೀಲ್, ಸಿಂಡಿಕೇಟ್ ಸದಸ್ಯರಾದ ಎಸ್ ಕಾಡ್ಲೂರ್, ಆರ್ವಿ ನಾಡಗೌಡ, ಡಾಕ್ಟರ್ ಬಿ ಮಹಾಲಿಂಗ, ಶಾಮರಾವ್ ಪ್ಯಾಟಿ, ಮಲ್ಲಪ್ಪ ಹೆಬ್ಬಾಳ್, ವಿದ್ಯಾಮಂಡಳಿಯ ಮಾಜಿ ಸದಸ್ಯರಾದ ಸವಿತಾ ಸಜ್ಜನ್, ಮಾಜಿ ಸದಸ್ಯೆ ಸವಿತಾ ಸಜ್ಜನ್ ಸೇರಿದಂತೆ ಇತರರಿದ್ದರು. ಏಪ್ರಿಲ್ 18ರಂದು ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಹಿರೇಸಾವಳಗಿಯಲ್ಲಿ ಶ್ರೀ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ರಾತ್ರಿ 8 ಗಂಟೆಗೆ ಅದ್ದೂರಿ ರಥೋತ್ಸವ ಜರುಗಲಿದೆ ಎಂದು ಪರಮ ಪೂಜ್ಯ ಶ್ರೀ ಗುರುನಾಥ ಮಹಾಸ್ವಾಮಿಗಳು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ತಾಲೂಕಿನ ಹಿರೇಸಾವಳಗಿಯಲ್ಲಿ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಏಪ್ರಿಲ್ 18ರಂದು ರಾತ್ರಿ 8 ಗಂಟೆಗೆ ರಥೋತ್ಸವ ನಡೆಯಲಿದೆ. ಈ ಬಾರಿ ದವನದ ಹುಣ್ಣಿಮೆಯು ಏಪ್ರಿಲ್ 18ರಂದು ರಾತ್ರಿ 7 ಗಂಟೆ 24 ನಿಮಿಷಕ್ಕೆ ಪ್ರವೇಶವಾಗುತ್ತಿರುವುದರಿಂದ ಏಪ್ರಿಲ್ 18ರಂದು ರಥೋತ್ಸವ ನಡೆಸಲು ನಿರ್ಧರಿಸಲಾಗಿದೆ ಎಂದು ಗುರುನಾಥ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಜಾತ್ರಾ ರಥೋತ್ಸವ ಕಾರ್ಯಕ್ರಮ ಹಿರೇಸಾವಳಗಿ ತಾಲೂಕು ಜಿಲ್ಲಾ ಕಲಬುರಗಿ ದಿನಾಂಕ 18/4/2019 ಗುರುವಾರ ರಾತ್ರಿ 8 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ. ಶ್ರೀಮಠದ ಪೀಠಾಧಿಪತಿಗಳಾದಂತಹ ಶ್ರೀಮನಿ ಗುರುನಾಥ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠ ಹಿರೇಸಾವಳಗಿ. ನಾವು ಹೇಳುವುದೇನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಸಮಸ್ತ ಸದ್ಭಕ್ತಾದಿಗಳು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುದರ್ಶನ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಬೇಕೆಂದು ಹೇಳ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಕನಕಗೊಂಡ, ಅನಿಲ್ ದುದ್ನಿ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ.